ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 10ನೇ ತರಗತಿಯ ಮುದ್ದು ಮಕ್ಕಳೇ, ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ನಿನ್ನೆ ದಿನ ತರಗತಿಯಲ್ಲಿ ಪಾರ್ಟ್ 1 ಅಂತಾನೆ ಹೇಳ್ಬೋದು, ಉದಾತ್ತ ಚಿಂತನೆಗಳು, ಕನ್ನಡ 10ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಉದಾತ್ತ ಚಿಂತನೆಗಳು ಅಂದರೆ ಶ್ರೇಷ್ಠವಾದಂತಹ ಚಿಂತನೆಗಳು. ಈ ಪಾಠದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ನಾವು ತಿಳ್ಕೊಂಡ್ವಿ. ಹೌದಾ? ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ಯಾವ ರೀತಿಯಾದಂತಹ ಉದಾತ್ತವಾದಂತಹ ಶ್ರೇಷ್ಠವಾದಂತಹ ಮೌಲ್ಯಗಳನ್ನು, ಚಿಂತನೆಗಳನ್ನು ನಮಗೆ ಹೇಳಿಕೊಟ್ರು ಎಂಬುದರ ಬಗ್ಗೆ ನಾವು ನಿನ್ನೆ ದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡಿದ್ವಿ. ಯಾರೆಲ್ಲ ನಿನ್ನೆ ದಿನ ತರಗತಿಯನ್ನು ಮಿಸ್ ಮಾಡ್ಕೊಂಡಿದ್ದೀರೋ ಆ ತರಗತಿಯನ್ನು ನೋಡಿದ ಮೇಲೆ ಈ ಮುಂದಿನ ತರಗತಿಯನ್ನು ನೋಡಿ. ಯಾಕಂದರೆ ನೀವು ನೋಡುವುದರಿಂದ ನಿಮಗೆ ಅದು ಹಿಂದಿನ ತರಗತಿ ನೋಡಿದ್ರಿಂದ ಮುಂದಿನ ತರಗತಿ ನಿಮಗೆ ಅರ್ಥವಾಗುತ್ತೆ. ಆಮೇಲೆ ನೀವು ಯಾರು ಹೊಸದಾಗಿ ನನ್ನ ಈ ಚಾನಲ್ ನೋಡ್ತಾ ಇದ್ರು ಎಲ್ಲರೂ ನಂಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡ್ತಾ ಇರೋದರಿಂದ ನನಗೆ ಇನ್ನೂ ಒಳ್ಳೆಯ ವಿಡಿಯೋಗಳನ್ನ, ಮುಂಬರುವ ಪರೀಕ್ಷೆಗಳಿಗೆ ಉಪಯುಕ್ತವಾದಂಥ ವಿಡಿಯೋಗಳನ್ನು ಮಾಡಲಿಕ್ಕೆ ನನಗೆ ಸಹಾಯಕವಾಗುತ್ತೆ. ಹಾಗೆ ಮಕ್ಕಳೇ, 10ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಉದಾತ್ತ ಚಿಂತನೆಗಳು ಪಾಠದಲ್ಲಿ ನಾವು ನಿನ್ನೆ ದಿನ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಬಗ್ಗೆ ಮಾಡಿದೆ ಅಂತ ಹೇಳಿದೆ. ಈ ದಿನ ನಾವೇನು ಮಾಡೋಣ, ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ ನಾವು ನೋಡೋಣ. ಮಹಾತ್ಮ ಗಾಂಧೀಜಿಯವರು ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ, ಸ್ವಾತಂತ್ರ್ಯ ಹೋರಾಟದ ಚಳುವಳಿ, ಸತ್ಯ ಮತ್ತು ಅಹಿಂಸೆ ಎಂಬ ಎರಡು ಅಸ್ತ್ರದ ಮುಖಾಂತರ ಇಡೀ ಜಗತ್ತೇ ತನ್ನತ್ತ ತಿರುಗುವಂತೆ ಮಾಡಿರುವಂತಹ ವ್ಯಕ್ತಿ. ಹೌದಾ? ನಮ್ಮೆಲ್ಲರ ರಾಷ್ಟ್ರಪಿತ ಯಾರು? ಮಹಾತ್ಮ ಗಾಂಧೀಜಿ. ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಹಲವಾರು ಚಳವಳಿಗಳನ್ನು ಮಾಡಿದರು, ಹಲವಾರು ಹೋರಾಟಗಳನ್ನು ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರಲ್ಲಿ ಇವರು ಕೂಡ ಒಬ್ಬರು ಅಂತಲೇ ಹೇಳ್ಬೋದು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ ನೋಡೋಣ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಗೊತ್ತು. ಹೌದಾ? ನಾವು ಮಹಾತ್ಮ ಗಾಂಧೀಜಿಯವರು ನಮಗೆ ಯಾವುದಂಥ ಶ್ರೇಷ್ಠವಾದಂತಹ ಚಿಂತನೆಗಳನ್ನ, ಶ್ರೇಷ್ಠವಾದಂತಹ ಮೌಲ್ಯಗಳನ್ನ ಹೇಳ್ತಾರಪ್ಪ ಅಂತಂದ್ರೆ, ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ, ಹೇಳೋಕ್ಕಿಂತ ಮುಂಚೆ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಹೌದಾ? ಇವರು ಅಕ್ಟೋಬರ್ 2, 1869ರಲ್ಲಿ ಗುಜರಾತಿನ ಪೋರ್ಬಂದರ್ನಲ್ಲಿ ಜನಿಸ್ತಾರ. ಇವರ ತಂದೆ ಹೆಸರು ಕರಮ್ಚಂದ್ ಗಾಂಧಿ ಹಾಗೂ ತಾಯಿಯ ಹೆಸರು ಪುತಳಿಬಾಯಿ. ನಾವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಅಥವಾ ನಮ್ಮ ಕೇಳ್ಪಟ್ಟಿರೋ ಹಾಗೆ ನಾವು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ನಾವು ತಿಳಿದುಕೊಂಡೇ ಇರ್ತೀವಿ. ಹೌದಾ? ಹೀಗಾಗಿ ಇವತ್ತಿನ ತರಗತಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ನಮಗೆ ಯಾವ ರೀತಿಯಾದಂಥ ಉನ್ನತವಾಗಿರುವಂತಹ ಮೌಲ್ಯಗಳನ್ನು, ಉದಾತ್ತವಾದ ಚಿಂತನೆಗಳನ್ನು ನಮಗೆ ಹೇಳಿಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ನೋಡೋಣ. ಪೂರಕ ಪಾಠ ಉದಾತ್ತ ಚಿಂತನೆಗಳಲ್ಲಿ ಗಾಂಧೀಜಿಯವರ ಬಗ್ಗೆ ಎರಡನೇದಾಗಿ ನೋಡೋಣ. ಅಂದವಾದ ಅಕ್ಷರ, ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶವಲ್ಲವೆಂಬ ಭಾವನೆ ನನಗೆ ಹೇಗೆ ಬಂತು ಕಾಣೆ. ಇಂಗ್ಲೆಂಡಿಗೆ ಹೋಗುವವರೆಗೆ ನನ್ನಲ್ಲಿ ಇದೇ ಭಾವನೆ ಇತ್ತು. ಅನಂತರ ದಕ್ಷಿಣ ಆಫ್ರಿಕಕ್ಕೆ ಹೋದ ಮೇಲೆ ಅಲ್ಲಿ ಸುಶಿಕ್ಷಿತ ಯುವಕರ ಮತ್ತು ವಕೀಲರ ಮುತ್ತು ಪೋಣಿಸಿದಂತಿದ್ದ ಸುಂದರ ಬರವಣಿಗೆ ನೋಡಿ ನನಗೆ ನಾಚಿಕೆಯೂ ಪಶ್ಚಾತ್ತಾಪವೂ ಉಂಟಾಯಿತು. ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಎಂದು ನಾನು ಅರಿತೆನು. ಈಚೆಗೆ ನನ್ನ ಬರಹವನ್ನು ತಿದ್ದಿಕೊಳ್ಳಬೇಕೆಂದು ಪ್ರಯತ್ನಿಸಿದೆ. ಸುಟ್ಟ ಮಡಿಕೆ ಹಸಿ ಮಣ್ಣನ್ನು ಮೆತ್ತಲು ಸಾಧ್ಯವೇ? ಆ ವೇಳೆಗೆ ಕಾಲ ಮೀರಿ ಹೋಗಿತ್ತು. ಚಿಕ್ಕ ವಯಸ್ಸಿನಲ್ಲಿ ಅಸಡ್ಡೆ ಮಾಡಿದ್ದುದನ್ನು ತಿದ್ದಿಕೊಳ್ಳಲು ಆಗಲಿಲ್ಲ. ನನ್ನ ಉದಾಹರಣೆಯಿಂದ ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶವೆಂಬುದನ್ನು ಪ್ರತಿಯೊಬ್ಬ ಯುವಕನೂ ಯುವತಿಯು ತಿಳಿದುಕೊಳ್ಳಲಿ. ನೋಡಿ ಮಕ್ಕಳೇ, ಇವಾಗ ನಮ್ಮ ಅಕ್ಷರಗಳನ್ನು ನೋಡಿದಂತಹ ಮನೇಲಿ ತಂದೆ ತಾಯಿಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಅಕ್ಕ ತಂಗಿಗಿರ್ಬೋದು, ಶಾಲೆಯಲ್ಲಿ ಗುರುಗಳಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಅಲ್ಲಿ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಅಕ್ಷರಗಳನ್ನ ದುಂಡಾಗಿ ಬರೀರಿ, ನೀಟಾಗಿ ಬರೀರಿ, ನೋಡಿದ್ರೆ ಮುತ್ತು ಉದ್ರಿಸ್ದಂಗೆ ಕಾಣಬೇಕು, ಆ ರೀತಿ ಅಕ್ಷರ ಬರೀಬೇಕು ಅಂತ ಎಷ್ಟೋ ಜನ ಹೇಳ್ತಾರೆ. ಆದರೆ ನಾವು ಅದನ್ನ ಯಾರ ಮಾತನ್ನು ತಲೆಯಾಗನ ಹಾಕ್ಕೊಳ್ಳೋದಿಲ್ಲ. ಯಾಕೆ ಹಾಕ್ಕೊಳ್ಳೋದಿಲ್ಲ ಅಂತಂದ್ರೆ ಅದನ್ನು ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ ಅನ್ನುವಂತಹ ರೀತಿಯಲ್ಲಿ ನಾವು ಇರ್ತೀವಲ್ವಾ. ಹೀಗೆ ಮಹಾತ್ಮ ಗಾಂಧೀಜಿಯವರು ಕೂಡ ದುಂಡಾದ ಬರವಣಿಗೆ ಬಗ್ಗೆ ಇಲ್ಲಿ ಹೇಳಲಿಕ್ಕೆ ಹೊರಟಿದ್ದಾರೆ. ಏನಂತ ಹೇಳ್ತಾರಂದ್ರೆ ಅವರು, ಅಂದವಾದ ಅಕ್ಷರ, ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶವೆಲ್ಲವೆಂಬ ಭಾವನೆ ನನಗೆ ಹೇಗೆ ಬಂತು ಕಾಣೆ. ನೋಡಿ, ಅಂದವಾದಂತಹ ಅಕ್ಷರ ನೀಟಾಗಿ, ಸರಳವಾಗಿ, ದುಂಡಾಗಿ ಬರೀಬೇಕು, ಒಳ್ಳೆಯ ರೀತಿಯಾದಂತಹ ಬರವಣಿಗೆಯನ್ನು ಬರೆಯೋದ್ರಿಂದ ಇದು ಶಿಕ್ಷಣದ ಒಂದು ಅಂಶ ಅಲ್ಲ, ಶಿಕ್ಷಣದ ಒಂದು ಭಾಗ ಅಲ್ಲ ಅಂತೇಳಿ ಅಂದ್ಕೊಂಡಿದ್ದೆ. ಆದರೆ ಈ ಭಾವನೆ ನನಗೆ ಹೆಂಗೆ ಬಂತೋ ಕಾಣೆ, ನನಗೆ ಗೊತ್ತಾಗ್ತಾ ಇಲ್ಲಲ್ಲ, ಈ ಭಾವನೆ ಹೇಗೆ ಬಂತಿದ್ದು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಮುಂದುವರೆದು ಏನು ಹೇಳ್ತಾರಪ್ಪ ಅಂದ್ರೆ ಆ ಭಾವನೆ ಬಗ್ಗೆ, ಅಂದರೆ ದುಂಡಾದ ಅಕ್ಷರಗಳ ಬರವಣಿಗೆಯ ಬಗ್ಗೆ ಹೇಳ್ತಾರೆ. ಇಂಗ್ಲೆಂಡಿಗೆ ಹೋಗುವವರೆಗೆ ನನ್ನಲ್ಲಿ ಇದೇ ಭಾವನೆ ಇತ್ತು. ಹೌದಾ?
ಮಹಾತ್ಮ ಗಾಂಧೀಜಿಯವರು ಇಂಗ್ಲೆಂಡಿಗೆ ಹೋಗೋವರೆಗೆ ಅವರಲ್ಲಿ ಅದೇ ಭಾವನೆ ಇತ್ತು. ಇಂಗ್ಲೆಂಡಿಗೆ ಯಾಕೆ ಹೋದ್ರಪ್ಪ ಅಂದರೆ ಮಹಾತ್ಮ ಗಾಂಧೀಜಿಯವರು ಕಾನೂನು ಪದವಿಯನ್ನು ಅಧ್ಯಯನವನ್ನು ಮಾಡಲಿಕ್ಕೆ, ಒಂದು ಅಭ್ಯಾಸವನ್ನು ಮಾಡಲಿಕ್ಕೆ, ಅಲ್ಲಿಂದ ಬ್ಯಾರಿಸ್ಟರ್ ಪದವಿಯನ್ನು ಪಡೆದುಕೊಳ್ಳಲಿಕ್ಕೆ ಅವ್ರು ಏನು ಮಾಡಿದ್ರು, ಇಂಗ್ಲೆಂಡ್ಗೆ ಹೋಗ್ತಾರೆ. ಹೌದಾ, ಇಂಗ್ಲೆಂಡಿಗೆ ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ಅಲ್ಲಿ ಹೋಗೋ ಮಟ್ಟನೂ ಅವ್ರಿಗೆ ದುಂಡಾದಂಥ ಅಕ್ಷರಗಳನ್ನ ಬರಿಬೇಕು, ನೀಟಾದಂಥ ಅಕ್ಷರ ಬರಬೇಕು, ಅಂದವಾದಂಥ ಅಕ್ಷರಗಳನ್ನ ಬರಿಬೇಕು ಅಂತೇಳಿ ಅವ್ರಿಗೆ ಆ ಭಾವನೆ ಅವ್ರಿಗೆ ಬಂದಿದ್ದು ಗೊತ್ತಿರಲಿಲ್ಲ. ಹೌದಾ, ಆದರೆ ಇಂಗ್ಲೆಂಡಿಗೆ ಹೋದ್ಮೇಲೆ ಅವ್ರಿಗೆ ಏನಾಯಿತು, ಆ ಭಾವನೆ ಬಂತು. ಅಂದರೆ ಅಲ್ಲಿವರೆಗೂ ಅವ್ರಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿರಲಿಲ್ಲ ಅವ್ರ ಅಕ್ಷರಗಳಿಗೆ, ಅದು ಶಿಕ್ಷಣದ ಒಂದು ಅಂಶ ಅಂತ ಅವರು ಅಂದ್ಕೊಂಡಿರಲಿಲ್ಲ. ಆದರೆ ಅಲ್ಲಿ ಹೋದ್ಮೇಲೆ ಮುಂದೆ ಏನಾಯ್ತು ಅಂತ ಹೇಳ್ತಾರೆ ನೋಡಿ. ಅನಂತರ ದಕ್ಷಿಣ ಆಫ್ರಿಕಾಕ್ಕೆ ಹೋದ ಮೇಲೆ ಅಲ್ಲಿ ಸುಶಿಕ್ಷಿತ ವಕೀಲರ, ಯುವಕರ ಮತ್ತು ವಕೀಲರ ಮುತ್ತು ಪೋಣಿಸಿದಂತಿದ್ದ ಸುಂದರ ಬರವಣಿಗೆ ನೋಡಿ ನನಗೆ ನಾಚಿಕೆಯೂ ಪಶ್ಚಾತ್ತಾಪ ಉಂಟಾಯಿತು. ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರೆ, ತಮ್ಮ ಇಂಗ್ಲೆಂಡ್ನಲ್ಲಿ ಕಾನೂನು ಪದವಿಯನ್ನು ಪಡೆದುಕೊಂಡು ವಕೀಲ ವೃತ್ತಿಯನ್ನು ಎಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಮಾಡಲಿಕ್ಕೆ ಅವರು ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಅವ್ರಿಗೆ ಏನು ಅನ್ಸತ್ತಪ್ಪ ಅಂದ್ರೆ, ಸುಶಿಕ್ಷಿತ ಯುವಕರ ಮತ್ತು ವಕೀಲರ ಅಂದರೆ ಲಾಯರ್ಸ್ ಅಂದರೆ ಏನು ವಿದ್ಯಾವಂತ ಜನರ ಮತ್ತು ಅಲ್ಲೇನು ಲಾಯರ್ಸ್ ಅವ್ರ ಅಕ್ಷರಗಳು ಯಾವ ರೀತಿಯಾಗಿತ್ತು ಅಂತ ಹೇಳ್ತಾರೆ ನೋಡ್ರಿ. ಮುತ್ತು ಪೋಣಿಸಿದಂತಿದ್ದ ನೋಡಿ, ಮುತ್ತುಗಳಿಗೆ ಹೋಲಿಸ್ತಾರೆ. ಈ ಮುತ್ತುಗಳನ್ನ ಒಂದೇ ಲೈನಲ್ಲಿ ನಾವು ನೀಟಾಗಿ ಪೋಣಿಸಿದಾಗ ಎಷ್ಟು ಸುಂದರವಾಗಿ ನೋಡಲಿಕ್ಕೆ, ಎಷ್ಟು ಆಕರ್ಷಕವಾಗಿ ಅತ್ಯಾಕರ್ಷವಾಗಿ ಕಾಣಿಸುತ್ತಲ್ಲ, ಆ ರೀತಿಯಾಗಿ ಅಲ್ಲಿ ಸುಶಿಕ್ಷಿತ ಅಂತಂದರೆ ವಿದ್ಯಾವಂತ ಜನರ ಅಕ್ಷರಗಳು, ಆಮೇಲೆ ಲಾಯರ್ಸ್ ಅಕ್ಷರಗಳು ಹಂಗೆ ಕಾಣ್ತಿದ್ವು ಅಂತ. ಅವಾಗ ಅದನ್ನು ನೋಡಿ ಅವ್ರಿಗೆ ಏನಿಸ್ತತೆ, ನನ್ನ ನಾಚಿಕೆಯು ಮತ್ತು ಪಶ್ಚಾತ್ತಾಪ ಉಂಟಾಯಿತು. ನೋಡಿ, ನಾಚಿಕೆ ಆಯ್ತಂತ್ರಿ, ನನ್ನ ಅಕ್ಷರ ಯಾಕೆ ಹಿಂಗಾಗ್ಯಾವ, ನಾನು ಯಾಕೆ ಹಿಂಗೆ ಬರ್ತಾ ಇದ್ದೀನಿ ಅಂತೇಳಿ. ಈಗ ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ನೋಡಿ, ಸ್ಕೂಲಲ್ಲೆಲ್ಲ ಕರ್ಸಿವ್ ಹ್ಯಾಂಡ್ ರೈಟಿಂಗ್ ಎಲ್ಲ ಬರಲಿಕ್ಕೆ ಪ್ರಾಕ್ಟೀಸ್ ಮಾಡ್ತಾರೆ ಗೊತ್ತಾ. ಯಾಕೆ ಮಾಡ್ತಾರಪ್ಪ ಅಂದರೆ, ಈಗನ ಚೆನ್ನಾಗಿ ಬರೆದ್ರೆ ಮುಂದೆ ಅವ್ರ ಅಕ್ಷರಗಳು ಇನ್ನೂ ಚೆನ್ನಾಗಿ ಆಗ್ತಾವ ಅನ್ನೋ ಕಾರಣಕ್ಕಾಗಿ ಮಾಡಿಸ್ತಾರೆ. ನಾವು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತಿ ಅಂತ ಹೇಳ್ತೀವಿ. ನಾವು ಚಿಕ್ಕ ವಯಸ್ಸಿನಲ್ಲಿ ಸಣ್ಣ ಸಣ್ಣ ತಪ್ಪುಗಳನ್ನು ನಾವು ಮಾಡಿದಂಥ ಸಂದರ್ಭದಲ್ಲಿ ಅವುಗಳನ್ನ ನಾವು ಮುಂದೆ ತಿದ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಪಡಬೇಕು. ಇದೇನು ಬಿಡು ಅಂತೇಳಿ ನಾವು ಏನಾದ್ರು ನಿರ್ಲಕ್ಷ್ಯತನವನ್ನು ಮಾಡಿದ್ವಿ ಅಂತಂದ್ರೆ ಅದು ಮುಂದೇನು ಕೂಡ ಸರಿಯಾಗಂಗಿಲ್ಲ. ಅದಕ್ಕಾಗಿ ನಾವು ಮನೇಲಿ ನಮ್ಮ ಮಕ್ಕಳಾಗಿರ್ಬೋದು ಅಥವಾ ನಾವಾಗಿರ್ಬೋದು, ಮಕ್ಕಳಿಗೆ ನೀವಾದರೂ ಆಗಿರ್ಬೋದು, ಸುಂದರವಾದಂತಹ ಅಕ್ಷರಗಳನ್ನ, ಸುಂದರವಾದಂತಹ ದುಂಡಾದಂತಹ ಬರಹಗಳನ್ನ ಬರೆದ್ರೆ ಏನಾಗುತ್ತೆ, ನೋಡುಗರಿಗೆ ಮುತ್ತು ಪೋಣಿಸಿದಂತಂಗೆ ಆಕೈತಿ ನೋಡಿ. ಹೀಗಾಗಿ ಲಾಯರ್ ವೃತ್ತಿಯನ್ನು ಅಂದರೆ ವಕೀಲ ವೃತ್ತಿಯನ್ನು ಆರಂಭಿಸಲಿಕ್ಕೆ ಹೋದಂತಹ ಮಹಾತ್ಮ ಗಾಂಧೀಜಿಯವರಿಗೆ ಅಲ್ಲಿ ಜನರ ಅಕ್ಷರಗಳನ್ನು ನೋಡಿ ಅವ್ರಿಗೆ ಏನು ಅನಿಸ್ಬಿಟ್ಟು, ಸಿಕ್ಕಾಪಟ್ಟೆ ನಾಚಿಕೆ ಆಗಲಿಕ್ಕೆ ಪ್ರಾರಂಭ. ಅದ್ರ ಜೊತೆಗೆ ಪಶ್ಚಾತ್ತಾಪ ಆಯಿತು. ಯಾಕೆ ನಾನು ಚಿಕ್ಕ ವಯಸ್ಸಿನಾಗಿದ್ದಾಗ ನಾನು ಪ್ರಯತ್ನವನ್ನು ಪಡಲಿಲ್ಲ, ನಾನು ಆ ಪ್ರಯತ್ನವನ್ನು ಪಟ್ಟಿದ್ನಿ ಅಂದ್ರೆ ನನ್ನ ಅಕ್ಷರನೂ ಚೆನ್ನಾಗಿ ಆಗ್ತಿದ್ವಲ್ಲ, ಅವ್ರಿಗಿಂತ ನಾನು ಇನ್ನೂ ದುಂಡ ಬರೀತಿದ್ನಲ್ಲ ಅಂಥೇಳಿ ಅವ್ರಿಗೆ ಅನ್ನಿಸ್ಲಿಕ್ಕೆ ಪ್ರಾರಂಭವಾಯಿತು. ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಎಂದು ನಾನು ಅರಿತೆನು. ನೋಡಿ ಮಕ್ಕಳೇ, ಅಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ ಅವರು, ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ. ನೋಡಿ, ಈಗ ನಾವು ಕೆಟ್ಟ ಅಕ್ಷರ, ನಾವು ಏನಾದರೂ ಒಂದು ನಮ್ಮಲ್ಲಿ ಸಿಕ್ಕಾಪಟ್ಟೆ ನಾಲೆಜ್ ಐತಿ, ಹೌದಾ, ನಮಗೆ ಸಿಕ್ಕಾಪಟ್ಟೆ ಜ್ಞಾನ ಐತಿ, ಆದರೆ ಆ ಜ್ಞಾನವನ್ನು ನಾವು ಹೊರಹಾಕಲಿಕ್ಕೆ ಎಲ್ಲೊಂದು ಸೂಕ್ತವಾದಂಥ ವೇದಿಕೆ ಬೇಕು. ಅದು ಯಾವ ರೀತಿಯಾದಂಥ ವೇದಿಕೆ, ಈಗ ನಾವು ಬರವಣಿಗೆ ಮುಖಾಂತರ, ಅದ್ರ ನಮ್ಮ ಬರವಣಿಗೆನ ನಾವು ನೀಟಾಗಿ ಬರೆದು ಅಂದರೆ ನೋಡುಗರಿಗೆ ಅದು ಅರ್ಥ ಆಗಬೇಕು ಮೊದಲನೇದಾಗಿ. ಎರಡನೇದು ನಾವು ಏನು ಬರಿತಾ ಇದ್ದೀವಿ ಅಂತ ಅವ್ರು ತಿಳ್ಕೊಳ್ಳೋವಂಗೆ ಆಗಬೇಕು. ಮೂರನೇದು ಮುತ್ತು ಪೋಣಿಸ್ದಂಗೆ ಆಗ್ಬೇಕು ಅಕ್ಷರ. ಅಯ್ಯೋ, ನಾವು ಎಷ್ಟೊಂದು ನಾಲೆಜಬಲ್ ಇದ್ದಂಥ ಪರ್ಸನ್ಗಳು ಅಥವಾ ವ್ಯಕ್ತಿಗಳಿದ್ದರೂ ಕೂಡ ಬರವಣಿಗೆ ಏನಾದರೂ ದುಂಡಾಗಲಿಲ್ಲಪ್ಪ ಅಂತಂದ್ರೆ ಅಲ್ಲಿ ಅಷ್ಟೊಂದು ಇಂಪಾರ್ಟೆನ್ಸ್ ಇರಲ್ಲ, ಅಲ್ಲಿ ಅದರ ಮಹತ್ವ ಅನ್ನೋದು ಕಳ್ಕೊಂಡ್ಬಿಡತ್ತೆ. ಅರ್ಥನ ನಾವು ಬರೆದಿರುವಂತಹದ್ದನ್ನು ಅರ್ಥನ ಆಗಲಿಲ್ಲಪ್ಪ ಅಂದ್ರೆ ಅವ್ರು ಏನು ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಅವಾಗ ಏನು ಹೇಳ್ತಾರಪ್ಪ ಮಹಾತ್ಮ ಗಾಂಧೀಜಿಯವರು, ಕೆಟ್ಟ ಅಕ್ಷರದ ಬರವಣಿಗೆ ಅದು ಶಿಕ್ಷಣದ ಒಂದು ಚಿಹ್ನೆ, ಅಪೂರ್ಣ ಚಿಹ್ನೆ ಅಂತ ಹೇಳ್ತಾರೆ. ಅದು ಅಪಕ್ವ, ಹೌದಾ, ಅದು ಶಿಕ್ಷಣದ ಅರ್ಧ ಭಾಗನ ಅಲ್ಲ ಅಂತ ಹೇಳ್ತಾರೆ ಅವರು. ಯಾಕಪ್ಪ ಅಂತಂದ್ರೆ ನಾವು ಕೆಟ್ಟ ಅಕ್ಷರವನ್ನು ಬರಿತಾ ಇದ್ರೆ ಅದು ಅಷ್ಟೊಂದು ಸರಿ ಕಾಣಿಸಂಗಿಲ್ಲ, ಅದೊಂದು ಅಪೂರ್ವ ಶಿಕ್ಷಣದ ಚಿಹ್ನೆ ಅಂತೇಳಿ ಹೇಳ್ತಾರೆ. ನಾನು ಅರಿತೇನು ಅಂತ ಹೇಳ್ತಾರೆ ನೋಡ್ರಿ. ಅವಾಗ ಅವ್ರಿಗೇನಾಯಿತು, ಅದು ಮನವರಿಕೆ ಆಯಿತು. ಈಚೆಗೆ ನನ್ನ ಬರಹವನ್ನು ತಿದ್ದಿಕೊಳ್ಳಬೇಕೆಂದು ಪ್ರಯತ್ನಿಸಿದೆ ನೋಡ್ರಿ. ಯಾವಾಗ ದಕ್ಷಿಣ ಆಫ್ರಿಕಾಗೆ ಹೋಗಿ ಅಲ್ಲಿಯ ಸುಶಿಕ್ಷಿತ ಜನರ, ಆಮೇಲೆ ಅಲ್ಲಿ ವಿದ್ಯಾವಂತ ಜನರ ಮತ್ತು ಲಾಯರ್ಸ್ಗಳ ಬರಹಗಳನ್ನು ನೋಡಿದಂತಹ ಮಹಾತ್ಮ ಗಾಂಧೀಜಿ ಏನು ಆಚಿಕೆ ಜೊತೆಗೆ ಪಶ್ಚಾತ್ತಾಪ ಆಯ್ತಲ್ಲ, ಅದ್ರ ಜೊತೆಗೆ ಆಯ್ತಲ್ಲ, ಆವಾಗ ಅವ್ರೇನು ಮಾಡ್ರು, ನಾನು ನನ್ನ ಬರಹವನ್ನು ಹೆಂಗಾದ್ರೂ ಮಾಡಿ ದುಂಡು ಮಾಡಲಿಕ್ಕೆ ಪ್ರಯತ್ನವನ್ನು ಪಡಬೇಕು, ನಾನು ನನ್ನ ಬರಹವನ್ನು ಇನ್ನಷ್ಟು ನೀಟಾಗಿ ದುಂಡಾಗಿ ನಾನು ಬರೀಬೇಕು ಅಂತ ಅವರು ಪ್ರಯತ್ನವನ್ನು ಪಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರಂತ. ಸುಟ್ಟ ಮಡಿಕೆಗೆ ಹಸಿ ಮಣ್ಣನ್ನು ಮೆತ್ತಲು ಸಾಧ್ಯವೇ? ತುಂಬ ದೊಡ್ಡವರಾದಂತಹ ಮಹಾತ್ಮ ಗಾಂಧೀಜಿಯವರು ಚಿಕ್ಕ ವಯಸ್ಸಿನಿಂದ ಅದೇ ರೀತಿಯಂತಹ ಬರವಣಿಗೆಯನ್ನು ಬರೆದುಕೊಂಡು ಬಂದು ಪ್ರಾಕ್ಟೀಸ್ ಆಗಿಬಿಟ್ಟಿತ್ತು ಅವ್ರಿಗೆ. ಈಗ ಸಿಕ್ಕಾಪಟ್ಟೆ ದೊಡ್ಡವರಾಗ್ಬಿಟ್ಟಾರ. ಅದೇ ರೀತಿಯ ಅಕ್ಷರಗಳು ಅವ್ರು ಹೇಗೆ ಬರ್ದಲ್ಲ, ಮೊದಲೇನು ಬರ್ದಲ್ಲ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳಿದ್ನಲ್ವ, ಅವರು ಅದೇ ರೀತಿಯಾಗಿ
ಚಿಕ್ಕ ವಯಸ್ಸಿನಿಂದ ಬದುಕೋತ ಬಂದಾರಲ್ಲ, ಈಗ ದೊಡ್ಡವರಾದ್ಮೇಲೆ ಅದನ್ನು ನೀಟಾಗಿ ಬರಲಿಕ್ಕೆ ಹೋದ್ರೆ ಅದು ಸಾಧ್ಯವಾಗಲಿಲ್ಲ. ಅವಾಗ ಏನು ಹೇಳ್ತಾರೆ ನೋಡ್ರಿ, ಸುಟ್ಟ ಮಡಿಕೆ ಹಸಿಮಣ್ಣನ್ನು ಮೆತ್ತಲು ಸಾಧ್ಯವೇ. ಈಗ ಮಡಿಕೆಯನ್ನು ಮಾಡಿದಂತಹ ಕುಂಬಾರನಿಗೆ ಮಾಡಿದೆ ಅದನ್ನ ಏನು ಮಾಡ್ತಾನೆ ಆತ ಬೆಂಕಿಯಲ್ಲಿ ಸುಟ್ಟು ಅದಕ್ಕೆ ಬಣ್ಣವನ್ನು ಹಾಕಿ ಒಂದು ರೂಪುರೇಷೆಯನ್ನು ಕೊಟ್ಟು ಅದನ್ನು ಇಟ್ಟಿರ್ತಾನೆ. ಅದಾದಮೇಲೆ ಅದಕ್ಕೆ ಮಡಿಕೆ ಎಲ್ಲ ರೆಡಿ ಆದ ಮಡಿಕೆಗೆ ಮತ್ತು ನಾವು ಮಣ್ಣನ್ನು ಮೆತ್ತು ಅಂದ್ರೆ ಆಗ್ತೈತನ ಇಲ್ಲ. ಅದೇ ರೀತಿಯಾಗಿ ಅವರು ಹಲವಾರು ವರ್ಷಗಳ ಸುದೀರ್ಘ ವರ್ಷಗಳವರೆಗೆ ಮಹಾತ್ಮ ಗಾಂಧೀಜಿಯವರು ಅದೇ ಬರವಣಿಗೆಯನ್ನು ಬರೆದುಕೊಂಡು ಬಂದಿದ್ದರು. ಅದೇ ರೀತಿಯಾಗಿ ಈಗ ಹೋಗಿ ಅವ್ರನ್ನ ಸುಧಾರಣೆ ಮಾಡ್ತಾರಂದ್ರೆ ಅದು ಆಗೋದಿಲ್ಲ ಅಂತೇಳಿ ಅವರು ಆ ಮಾತನ್ನು ಹೇಳ್ತಾರೆ. ಸುಟ್ಟ ಮಡಿಕೆ ಹಸಿ ಮಣ್ಣನ್ನು ಮೆತ್ತಲು ಸಾಧ್ಯವೇ ಅಂತ ಹೇಳ್ತಾರೆ. ಆ ವೇಳೆಗೆ ಕಾಲ ಮೀರಿ ಹೋಗಿತ್ತು ನೋಡಿ. ಅಷ್ಟರೊಳಗೆ ಏನಾಗಿತ್ತು, ಕಾಲ ತುಂಬ ಟೈಮ್ ಅನ್ನುವಂಥದ್ದು ಅಥವಾ ಕಾಲ ಅನ್ನುವಂಥದ್ದು ಮೀರಿ ಹೋಗ್ಬಿಟ್ಟಿತ್ತು. ಚಿಕ್ಕ ವಯಸ್ಸಿನಲ್ಲಿ ಅಸಡ್ಡೆ ಮಾಡಿದ್ದನ್ನು ತಿದ್ದಿಕೊಳ್ಳಲು ಆಗಲಿಲ್ಲ ನೋಡ್ರಿ. ಚಿಕ್ಕ ವಯಸ್ಸಿನಲ್ಲಿ ಏನು ಬಿಡು ಅಂತೇಳಿ ಅವ್ರು ಏನು ಅಸಡ್ಡೆಯನ್ನು ಮಾಡಿದ್ರಲ್ಲ ಅದನ್ನು ಅವ್ರಿಗೆ ತಿದ್ದಿಕೊಳ್ಳಕ್ಕೆ ಆಗಲಿಲ್ಲ ಅಂತೇಳಿ ಹೇಳ್ತಾರೆ. ಆಗ ಚಿಕ್ಕ ವಯಸ್ಸಿನಲ್ಲಿ ಅವ್ರು ಏನು ಸೋಂಬೇರಿತನವನ್ನು ಮಾಡಿದ್ರಲ್ಲ ಆ ಸೋಂಬೇರಿತನದ ಪ್ರತಿಫಲವಾಗಿ ಅವರು ಮುಂದೊಂದು ದಿನ ಅವರಿಗೆ ಅಕ್ಷರವನ್ನು ತಿದ್ದಿಕೊಳ್ಳಲಿಕ್ಕೆ ಆಗಲಿಲ್ಲ ಅಂತೇಳಿ ಹೇಳ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಅಸಡ್ಡೆ ಮಾಡಿದ್ದನ್ನು ತಿದ್ದಿಕೊಳ್ಳಲಿಕ್ಕೆ ಆಗಲಿಲ್ಲ ಅಂತೇಳಿ ಹೇಳ್ತಾರೆ. ನನ್ನ ಉದಾಹರಣೆಯಿಂದ ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶ ಎಂಬುದನ್ನು ಪ್ರತಿಯೊಬ್ಬ ಯುವಕನು ಯುವತಿಯು ತಿಳಿದುಕೊಳ್ಳಲಿ. ನೋಡಿ ಅವ್ರು ಏನು ಹೇಳ್ತಾರೆ, ನಾನು ಒಂದು ಬೆಸ್ಟ್ ಎಕ್ಸಾಂಪಲ್ ನಿಮಗೆಲ್ಲರಿಗೂ. ನೀವು ಈಗಲಿಂದನೇ ಏನು ಮಾಡಿರಿ, ಅಕ್ಷರಗಳನ್ನ ನೀಟಾದಂಥ ಅಕ್ಷರಗಳನ್ನ ದುಂಡಾದಂಥ ಅಕ್ಷರನ ಬರಲಿಕ್ಕೆ ಪ್ರಾರಂಭವನ್ನು ಮಾಡಿರಿ. ಈಗಲೇ ನೀವು ಕಲ್ಕೋರಿ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಯಾವ ರೀತಿ ಹೇಳ್ತೀವಲ್ಲ ಅದೇ ರೀತಿಯಾಗಿ ನೀವು ಅಕ್ಷರಗಳನ್ನು ನೀವು ಕಲ್ಕೋರಿ. ಯಾಕಂದ್ರೆ ಅವಾಗ ಸಣ್ಣ ವಯಸ್ಸಿನಾಗ ಅಕ್ಷರನ ಕಲಿಕ್ಕೆ ಪ್ರಾರಂಭವನ್ನು ಮಾಡಿದ್ನಿ ಅಂದ್ರೆ ದುಂಡಾಗಿ ಬರಲಿಕ್ಕೆ ಪ್ರಾರಂಭ ಮಾಡಿದ್ದೆ ಅಂದ್ರೆ ಇವತ್ತು ನಾನು ಚೆನ್ನಾಗಿ ಬರೀತಿದ್ನಿ. ಆದರೆ ಈಗ ನಾನು ಇವ್ರು ನೋಡಿ ನಾನು ಅಕ್ಷರವನ್ನು ಬರಲಿಕ್ಕೆ ದುಂಡಾದಂಥ ಅಕ್ಷರ ಬರಲಿಕ್ಕೆ ಹೋದ್ರೆ ಅದು ನನ್ನಿಂದ ಸಾಧ್ಯವಾಗ್ತಾ ಇಲ್ಲ. ನೀವು ಕೂಡ ಹಾಗಾಗಬೇಡ್ರಿ. ನೀವು ಇನ್ನೂ ಸಣ್ಣವ್ರು ಇದ್ದೀರಿ. ನೀವು ಕೂಡ ಯುವಕರು ಯುವತಿಯರು ಏನದಿರಲ್ಲ, ನಿಮ್ಗೆ ಎಲ್ಲರಿಗೂ ಒಂದು ಬೆಸ್ಟ್ ಎಕ್ಸಾಂಪಲ್ ನಾನು ಅಂತ ಮಹಾತ್ಮ ಗಾಂಧೀಜಿಯವರು ಹೇಳತ್ತಾರ. ನೋಡಿ ಮಕ್ಕಳೇ, ಇಲ್ಲಿವರೆಗೂ ಅವರು ದುಂಡಾದಂಥ ಅಕ್ಷರದ ಬಗ್ಗೆ ಮಹಾತ್ಮ ಗಾಂಧೀಜಿಯವರು ಎಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು ಹೇಳ್ತಾರೆ. ಹೌದಾ, ಅವರೇ ತಮ್ಮ ಒಂದು ಉದಾಹರಣೆ ಅಂತ ಹೇಳ್ತಾರೆ. ನಿಮ್ಮೆಲ್ಲರಿಗೂ ನಾನೇ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತಾರೆ. ಹೌದಾ, ನನ್ನ ಉದಾಹರಣೆಯಿಂದ ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶ ಎಂಬುದನ್ನು ಪ್ರತಿಯೊಬ್ಬ ಯುವಕನು ಯುವತಿ ತಿಳಿದುಕೊಳ್ಳಲಿ. ಹೌದಾ, ನಾ ಶಿಕ್ಷಣದ ಅಂಶ ಅಲ್ಲ ಅಂತ ಅಂದ್ಕೊಂಡಿದ್ದೆ ದುಂಡಾದಂತಹ ಬರವಣಿಗೆ. ಆದ್ರೆ ದುಂಡಾದಂತಹ ಬರವಣಿಗೆ ಕೂಡ ಶಿಕ್ಷಣದ ಒಂದು ಭಾಗವೇ ಅಂತ ಹೇಳ್ತಾರೆ. ಹೀಗಾಗಿ ನಾನು ನಿಮಗೆ ಬೆಸ್ಟ್ ಎಕ್ಸಾಂಪಲ್. ಅದಕ್ಕೆ ನೀವೆಲ್ಲರೂ ಏನು ಮಾಡಿರಿ, ಈಗಲಿಂದನೇ ಬರಲಿಕ್ಕೆ ಪ್ರಾರಂಭವನ್ನು ಮಾಡಿರಿ ಅಂತ ಹೇಳ್ತಾರೆ. ನೋಡಿ ಮಕ್ಕಳು, ಇಲ್ಲಿವರೆಗೂ ಅವರು ದುಂಡಾದಂತಹ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರು ಹೇಳಿಕೊಟ್ರು. ಇನ್ನು ಮುಂದೆ ಏನು ಹೇಳ್ತಾರಪ್ಪ ಅಂದ್ರೆ, ಜಾನ್ ರಸ್ಕಿನ್ ಅವರಂತಹ ಒಂದು ಪುಸ್ತಕ ಅವ್ರ ಮನುಷ್ಯನ ಮೇಲೆ ಯಾವ ರೀತಿಯಾದಂತಹ ಪ್ರಭಾವವನ್ನು ಬೀರುತ್ತೆ ಎಂಬುದರ ಬಗ್ಗೆ ಅವರು ಹೇಳ್ತಾರೆ. ಬನ್ನಿ ನೋಡೋಣ. ರಸ್ಕಿನ್ನ ಅನ್ ಟು ದಿ ಲಾಸ್ಟ್ ಎಂಬ ಪುಸ್ತಕವನ್ನು ಓದಲು ಪ್ರಾರಂಭಿಸಿದುದೇ ತಡ, ಅದನ್ನು ಕೆಳಗಿಳಿಸಲು ಸಾಧ್ಯವಾಗಲಿಲ್ಲ. ನೋಡಿ, ಇದು ಜಾನ್ ರಸ್ಕಿನ್ ಯಾರಪ್ಪ ಅಂತಂದರೆ ಇವರು ಇಂಗ್ಲೆಂಡಿನ ಒಂದು ಸುಪ್ರಸಿದ್ಧ ಗದ್ಯ ಬರಹಗಾರರು. ಇವರು ಬರೆದಿರುವಂತಹ ಪುಸ್ತಕ ಯಾವುದು, ಅನ್ ಟು ದಿಸ್ ಲಾಸ್ಟ್ ಅನ್ನುವಂಥ ಒಂದು ಪುಸ್ತಕ. ಹೌದಾ, ಈ ಪುಸ್ತಕವನ್ನು ಮಹಾತ್ಮ ಗಾಂಧಿಯವರು ಓದಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರಂತ. ಓದಲಿಕ್ಕೆ ಪ್ರಾರಂಭ ಮಾಡಿದಾಗ ಅವರಿಗೆ ಅದನ್ನು ಕೆಳಗಿಳಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳ್ತಾರೆ. ಈಗ ನಾವು ಪುಸ್ತಕ ಮಳಿಗೆಯನ್ನು ಹೋದಾಗ ಸುಂದರವಾದಂಥ ಪುಸ್ತಕಗಳನ್ನ ತೆಗೆದುಕೊಂಡು ಬಂದಿರ್ತೀವಿ. ಹೌದಾ, ಈ ಪುಸ್ತಕವನ್ನು ನಾವು ಓದಬೇಕಂತೆ ಅಥವಾ 1 ಪೇಜು ಅಥವಾ 2 ಪೇಜು ಕೆಲವೊಂದು ಸಲ ಪುಸ್ತಕ ಅಂತ ಓದೋಕ್ಕಿಂತ ಮುಂಚೆನೇ ಹಾಗೆ ತೆಗೆದಿಟ್ಬಿಟ್ಟಿರ್ತೀವಿ. ಅದಲ್ಲೇ ಕೂತು ಬಿಟ್ಟಿರುತ್ತೆ, ಧೂಳು ಹಿಡಿದು ಬಿಟ್ಟಿರೋದಕ್ಕೆ ನಾವು ಆ ಪುಸ್ತಕ ನೋಡಲಿಕ್ಕೆ ಹೋಗಂಗಿಲ್ಲ. ಆದರೆ ನಮ್ಮಂಗಲ್ಲ ಮಹಾತ್ಮ ಗಾಂಧೀಜಿಯವರು. ಹೌದಾ, ಅವ್ರೇನು ಹೇಳ್ತಾರೆ ನೋಡ್ರಿ, ರಸ್ಕಿನ್ ಅವರು ಅನ್ ಟು ದಿಸ್ ಲಾಸ್ಟ್ ಅನ್ನುವಂಥ ಪುಸ್ತಕವನ್ನು ಓದಲಿಕ್ಕೆ ನಾನು ಏನು ಆರಂಭ ಮಾಡಿದ್ನಲ್ಲ ಅಲ್ಲಿಂದ ನನಗೇನಾಯಿತು, ಅದನ್ನು ಪುಸ್ತಕ ಮುಗಿಸುವವರೆಗೆ ಕೆಳಗಿಳಿಸ್ಲಿಕ್ಕೆ ಸಾಧ್ಯನೇ ಆಗಲಿಲ್ಲ ಅಂತ ಹೇಳ್ತಾನೆ. ಅದು ನನ್ನ ಮನಸ್ಸನ್ನು ಸೆರೆ ಹಿಡಿಯಿತು. ನೋಡಿ ಹೆಂಗೆ ಹೇಳ್ತಾರಪ್ಪ ಅಂದ್ರೆ, ಅದು ನನ್ನ ಮನಸ್ಸನ್ನು ಸಂಪೂರ್ಣವಾಗಿ ಏನಾಯಿತು, ಆವರಿಸ್ಕೊಂಡು ಬಿಟ್ಟು ಮನಸ್ಸನ್ನು ಸೆರೆ ಹಿಡಿಯಿತು. ನೋಡಿ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ, ಅದರಲ್ಲಿ ಇರ್ತಕ್ಕಂತಹ ಉನ್ನತವಾದಂತಹ ಅಂಶಗಳಿಂದ ಏನಾಯಿತು, ಅದು ನನ್ನ ಮನಸ್ಸನ್ನು ಸಂಪೂರ್ಣವಾಗಿ ಸೆರೆ ಹಿಡಿತು, ಆವರಿಸ್ಕೊಂಡು ಬಿಟ್ಟು ಅಂತ ಹೇಳ್ತಾರೆ. ಆ ಪುಸ್ತಕದಲ್ಲಿ ಹೇಳಿದ್ದ ಧ್ಯೇಯಗಳಿಗೆ ಅನುಸಾರವಾಗಿ ನನ್ನ ಜೀವನವನ್ನು ಬದಲಾಯಿಸಿಕೊಳ್ಳಬೇಕೆಂದು ನಾನು ನಿರ್ಣಯಿಸಿಕೊಂಡೆ. ನೋಡಿ, ಅದೇನು ಪುಸ್ತಕ ಏನೈತಲ್ಲ, ರಸ್ಕಿನ್ ಅವ್ರು ಬರೆದಿರುವಂಥ ಅನ್ ಟು ದಿಸ್ ಲಾಸ್ಟ್ ಅನ್ನುವಂಥ ಪುಸ್ತಕ, ಅದರಲ್ಲಿ ಅವರು ಸಂಪಾದನೆ ಬಗ್ಗೆ, ಆಮೇಲೆ ಹಣದ ಬಗ್ಗೆ, ಅದೇ ರೀತಿಯಾಗಿ ಒಳ್ಳೆಯ ಅಂಶಗಳ ಬಗ್ಗೆ ಏನು ಮಾಡಿದ್ದಾರೆ ಅದರಲ್ಲಿ ಹೇಳಿದ್ದಾರೆ. ಹೀಗಾಗಿ ಆ ಪುಸ್ತಕವನ್ನು ಓದಿರುವಂತಹ ಮಹಾತ್ಮ ಗಾಂಧೀಜಿ ಅವರಿಗೆ ಏನು ಅನ್ನಿಸ್ತು ಅಂತಂದ್ರೆ, ನನ್ನ ಜೀವನವನ್ನು ನಾನು ಬದಲಾವಣೆಯನ್ನು ಮಾಡಿಕೊಳ್ಬೇಕು, ನನ್ನ ಜೀವನವನ್ನು ಮೊದಲಿಂದ ಏನಿತ್ತಲ್ಲ ಅದಕ್ಕಿಂತ ಸ್ವಲ್ಪ ನಾನು ಸುಧಾರಣೆಯನ್ನು ಮಾಡಬೇಕು ಅಂತ ಅಂದ್ಕೊಂಡು, ನಾನು ಪರಿವರ್ತನೆ ಆಗಬೇಕು ಅಂತ ಅಂದ್ಕೊಂಡು ಅವರು ಒಂದು ನಿರ್ಣಯವನ್ನು ಮಾಡಿಕೊಂಡ್ರಂತ. ಯಾರು? ಮಹಾತ್ಮ ಗಾಂಧೀಜಿಯವರು. ನನ್ನ ವಿದ್ಯಾಭ್ಯಾಸದ ಕಾಲದಲ್ಲಿ ಪಠ್ಯಪುಸ್ತಕಗಳ ಹೊರತು ಮತ್ತೇನೇನು ಓದಲಿಲ್ಲವೆಂದು ಹೇಳಬಹುದು.
ನೋಡಿ ಅವಾಗ ಏನು ಹೇಳ್ತಾರಪ್ಪ ಅಂತಂದ್ರು, ಅವ್ರು ತಾವು ವಿದ್ಯಾಭ್ಯಾಸ ಅಂತ ತಾವೇನು ಶಾಲೆಗೆ ಹೋಗ್ತಿರುವಂಥ ಸಂದರ್ಭವನ್ನ ಹೇಳ್ತಾ ಇದ್ದಾರಲ್ಲ, ಆ ಸಮಯವನ್ನ ಹೇಳ್ತಾ ಇದ್ದಾರೆ ಮಹಾತ್ಮ ಗಾಂಧೀಜಿಯವರು. ಹೀಗಾಗಿ ಯಾಕಪ್ಪ ಅಂತಂದ್ರೆ ಅವರು ವಿದ್ಯಾಭ್ಯಾಸ ಮಾಡುವಂತಹ ಸಂದರ್ಭದಲ್ಲೂ ಶಾಲೆಗೆ ಹೋಗುವಂತಹ ಸಮಯದಲ್ಲಿ ಅವರು ಪಠ್ಯ ಪುಸ್ತಕಗಳನ್ನ ಬಿಟ್ಟು ಬೇರೆ ಯಾವ ಪುಸ್ತಕವನ್ನು ಓದಲಿಕ್ಕೆ ಅವರಿಗೆ ಆಗಲೇ ಇಲ್ಲ. ರಸ್ಕಿನ್ ಅವರ ಪುಸ್ತಕವನ್ನು ಓದಿದ ಮೇಲೆ ಅದರ ಹಲವಾರು ಅಂಶಗಳಿಂದ ನಾನು ನನ್ನ ಜೀವನವನ್ನು ಪರಿವರ್ತನೆ ಮಾಡ್ಕೋಬೇಕಂತ ಈ ನಿರ್ಣಯವನ್ನು ಕೈಗೊಂಡ್ಮೇಲೆ ಅವ್ರು ಹೇಳ್ತಾರೆ, ಏನಂತ ಹೇಳ್ತಾರೆ, ನನ್ನ ಜೀವನದಲ್ಲಿ ನಾನು ಪಠ್ಯ ಪುಸ್ತಕವನ್ನು ಬಿಟ್ಟು ನಾನು ಶಿಕ್ಷಣ ಅಂದರೆ ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ನಾನು ಪಠ್ಯ ಪುಸ್ತಕ ಬಿಟ್ಟು ಬೇರೆ ಏನು ಓದಲಿಕ್ಕೆ ನನಗಾಗಲಿಲ್ಲ. ನಾನು ಜೀವನದ ಕರ್ಮರಂಗವನ್ನು ಪ್ರವೇಶಿಸಿದ ಮೇಲೆ ಏನನ್ನು ಓದಲು ನನಗೆ ಸಮಯವೇ ದೊರೆಯಿಲ್ಲ. ನೋಡಿ, ಅವ್ರು ಶಾಲೆಗೆ ಹೋಗುವಾಗ ಪಠ್ಯ ಪುಸ್ತಕವನ್ನು ಬಿಟ್ಟು ಓದಲಿಕ್ಕೆ ಆಗಲಿಲ್ಲ. ಅವ್ರು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಕೆಲಸವನ್ನು ಮಾಡಿಬಿಟ್ಟು ಮತ್ತೆ ಯಾವ ಪುಸ್ತಕವನ್ನು ಓದ್ಬೇಕಂತ ಹೇಳಿ ಅವ್ರಿಗೆ ಅಂದ್ಕೊಂಡ್ರು ಕೂಡ ಅವ್ರಿಗೆ ಆ ಸಮಯ ಅವರಿಗೆ ಸಿಗಲೇ ಇಲ್ಲ. ಆದುದರಿಂದ ನನಗೆ ಹೆಚ್ಚಾದ ಪುಸ್ತಕ ಜ್ಞಾನವಿದೆ ಎಂದು ಹೇಳಲಾರ. ನೋಡಿ, ಅವ್ರು ಹೇಳ್ತಾರೆ ನೋಡ್ರಿ ಮಹಾತ್ಮ ಗಾಂಧೀಜಿಯವರು ಎಷ್ಟು ವಿನಮ್ರತೆಯನ್ನು ಹೇಳ್ತಾರ, ಹೀಗಾಗಿ ನನಗೆ ಅಷ್ಟೊಂದು ಪುಸ್ತಕದ ನಾಲೆಜ್ ಐತಿ, ಜ್ಞಾನ ಐತಿ ಅಂತೇಳಿ ನಾನು ಹೇಳಲಾರೆ ಅಂತ ಹೇಳ್ತಾ ಇದ್ದಾರ ಮಹಾತ್ಮ ಗಾಂಧೀಜಿಯವರು. ಏನ್ ಹೇಳ್ತಾರ, ನಾನು ಸ್ವಲ್ಪ ಏನು ಪುಸ್ತಕ ಏನೋ ಓದಿದನಲ್ಲ, ನಾನು ಅಷ್ಟೇ ಪುಸ್ತಕವನ್ನು ಓದಿದ್ರು ಕೂಡ ನನಗೆ ಬಹಳ ಪುಸ್ತಕ ಓದಿದನಂತ ಅಷ್ಟು ನನ್ನ ನಾಲೆಜ್ ಏನಿಲ್ಲ ಅಂತೇಳಿ ತಮ್ಮ ಜ್ಞಾನದ ಬಗ್ಗೆ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರ. ನನ್ನ ಮಿತವಾದ ವ್ಯಾಸಂಗ ನಾನು ಓದಿದ್ದನ್ನು ಚೆನ್ನಾಗಿ ಅರಿಸಿಕೊಳ್ಳಲು ಸಾರಥ್ಯ ಮಾಡಿದೆ. ನೋಡಿ, ನಾನು ಸ್ವಲ್ಪ ಕೂಡ ಓದಿದ್ದೀನಿ, ನಾನು ಎಲ್ಲರ ಹಾಗೆ ನಾನೇನು ಹೇಳ್ತಾ ಇಲ್ಲ, ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ, ಆ ಪುಸ್ತಕ ಓದೀನಿ ಈ ಪುಸ್ತಕ ಓದೀನಿ ಅಂತ ಹೇಳ್ತಿಲ್ಲ. ನಾನು ಓದಿದ್ದೆ ಸ್ವಲ್ಪ ಪುಸ್ತಕ ಓದಿದ್ರು ಕೂಡ ಅದನ್ನು ಚೆನ್ನಾಗಿ ಅರಿತುಕೊಳ್ಳಲು ನನಗೆ ಅವಕಾಶವನ್ನು ಮಾಡಿಕೊಡ್ತು, ಸಾರಥ್ಯವನ್ನು ಮಾಡಿತು. ಇವುಗಳ ಪೈಕಿ ಬಾಳಿನಲ್ಲಿ ತಕ್ಷಣ ಪರಿಣಾಮಕಾರಿಯಾದ ಬದಲಾವಣೆಯನ್ನು ಮಾಡಿದ್ದು ಅನ್ ಟು ದಿ ಲಾಸ್ಟ್ ಎಂಬ ಪುಸ್ತಕ. ನೋಡ್ರಿ, ನಾನು ಓದಿದ್ದೇನೆ ಸ್ವಲ್ಪ ಪುಸ್ತಕ, ಹೌದಾ, ನಾನೇನು ಭಾಳ ಪುಸ್ತಕಕ್ಕೇನು ಓದಿಲ್ಲ. ಆ ಓದಿರೋ ಪುಸ್ತಕನ ಚೆನ್ನಾಗಿ ಅರ್ಥ ಮಾಡ್ಕೊಂಡೇನೆ. ಆದ್ರೆ ಎಲ್ಲ ಪುಸ್ತಕಕ್ಕಿಂತ ನನ್ನ ಓದಿರುವಂಥ ಎಲ್ಲ ಪುಸ್ತಕಕ್ಕಿಂತ ನನ್ನಲ್ಲಿ ಪರಿಣಾಮಕಾರಿಯಾಗಿದ್ದು ಅಥವಾ ಹೆಚ್ಚು ನನ್ನ ಮನಸ್ಸನ್ನು ಸಂಪೂರ್ಣವಾಗಿ ಆವರಿಸ್ಕೊಂಡಿದ್ದು, ನಾನು ಆ ಪುಸ್ತಕನ ಓದಿದ ಮೇಲೆ ನಾನು ಬದಲಾಗಬೇಕಂತ ಅನ್ಕೊಂಡಿದ್ದು ಯಾವ ಪುಸ್ತಕದು, ಜಾನ್ ರಸ್ಕಿನ್ ಅವರ ಅನ್ ಟು ದಿ ಲಾಸ್ಟ್ ಅಂತ ಹೇಳ್ತಾರ. ಅನಂತರ ನಾನು ಆ ಪುಸ್ತಕವನ್ನು ಸರ್ವೋದಯ ಎಂಬ ಹೆಸರಿನಿಂದ ಗುಜರಾತಿ ಭಾಷೆಗೆ ಅನುವಾದ ಮಾಡಿದೆ. ನೋಡ್ರಿ, ಅವ್ರು ಆಮೇಲೆ ಏನ್ ಮಾಡ್ತಾರ, ಆ ಸರ್ವೋದಯ ಅನ್ನುವಂಥ ಒಂದು ಹೆಸರಿನ ಮೇಲೆ ಗುಜರಾತಿ ಭಾಷೆಯಲ್ಲಿ ಅನುವಾದವನ್ನು ಮಾಡ್ತಾರೆ. ಯಾವ ಪುಸ್ತಕವನ್ನ, ರಸ್ಕಿನ್ ಅವ್ರು ಬರೆದಿರುವಂತಹ ಅನ್ ಟು ದಿ ಲಾಸ್ಟ್ ಅನ್ನುವಂಥ ಒಂದು ಪುಸ್ತಕವನ್ನು. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಒಳ್ಳೆ ಅಂಶಗಳು ಏನಾಗಿತ್ತು, ಮಹಾತ್ಮ ಗಾಂಧೀಜಿಯವರ ಮೇಲೆ ತುಂಬಾ ಪರಿಣಾಮವನ್ನು ಬೀಳ್ಬಿಟ್ಟಿದ್ರು. ಹೌದಾ, ಅವರು ಆ ಪುಸ್ತಕವನ್ನು ಓದಿದ್ಮೇಲೆ ನನ್ನ ಜೀವನದಲ್ಲಿ ಬದಲಾವಣೆ ಆಗ್ಬೇಕು, ಇದು ಇನ್ನೂ ಸಾಕಷ್ಟಿದೆ ಅಂತ ಹೇಳಿ ಅವರು ಅನ್ಕೊಂಡಿದ್ರು. ಹೀಗಾಗಿ ಆ ಪುಸ್ತಕವನ್ನು ಏನ್ ಮಾಡ್ತಾರ, ಅವರು ಸರ್ವೋದಯ ಅನ್ನುವಂಥ ಒಂದು ಹೆಸರಿನ ಮೇಲೆ ಗುಜರಾತಿ ಭಾಷೆಗೆ ಅನುವಾದವನ್ನ ಮಾಡ್ತಾರ. ನಾನು ಏನು ಅಂಶಗಳನ್ನು ಏನು ತಿಳ್ಕೊಂಡಿಲ್ಲ, ರಸ್ಕಿನ್ ಬರೆದಿರುವಂಥ ಅನ್ ಟು ದಿ ಲಾಸ್ಟ್ ಒಂದು ಪುಸ್ತಕದಿಂದ ಒಳ್ಳೆ ಅಂಶಗಳನ್ನ ಏನು ತಿಳ್ಕೊಂಡಿದ್ದಲ್ಲ, ಅವರು ಎಲ್ಲ ಜನರು ಕೂಡ ತಿಳ್ಕೊಳ್ಳೋಣಂತೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಬರೀತಾರೆ. ಅವರು ಸರ್ವೋದಯ ಅನ್ನುವಂಥ ಹೆಸರಿನಿಂದ. ಅನ್ ಟು ದಿ ಲಾಸ್ಟ್ ಗ್ರಂಥದ ಸಿದ್ಧಾಂತಗಳನ್ನು ನಾನು ಹೀಗೆ ತಿಳಿದೆ. ನೋಡ್ರಿ, ಅನ್ ಟು ದಿ ಲಾಸ್ಟ್ ಸಿದ್ಧಾಂತವನ್ನು ಓದಿದ ಮೇಲೆ ಆ ಸಿದ್ಧಾಂತಗಳಿರ್ತಕ್ಕಂಥ ಒಳ್ಳೆ ಅಂಶಗಳನ್ನ ಅವರು ಯಾವ ರೀತಿಯಾಗಿ ತಿಳ್ಕೊಂಡ್ರೆ ಅನ್ನೋದ್ರ ಬಗ್ಗೆ ಹೇಳಿಕೆ ಹೊರಟಿದ್ದಾರೆ ಯಾರು, ಮಹಾತ್ಮ ಗಾಂಧೀಜಿಯವರು. ಮೊದಲಾಗಿ ಎಲ್ಲರ ಒಳ್ಳೆಯದರಲ್ಲಿಯೇ ನಮ್ಮ ಒಳ್ಳೆಯದು ಅಡಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನ, ಎಲ್ಲರ ಒಳ್ಳೆಯದರಲ್ಲಿ ಅಂದ್ರೆ ಸಮಾಜದಲ್ಲಿ ಪರರ ಹಿತ ನಮ್ಮ ಹಿತ ಅಂತ ಹೇಳಿಕೆ ಹೊರಟಿದ್ದಾರೆ ಮಹಾತ್ಮ ಗಾಂಧೀಜಿಯವರು. ಹೌದಾ, ಎಲ್ಲರ ಒಳ್ಳೆಯದರಲ್ಲಿ ನಮ್ಮ ಒಳ್ಳೆಯದು ಅಡಗಿದೆ. ನೋಡಿ, 19ನೇ ಶತಮಾನದಲ್ಲಿ ಬರೆದಿರುವಂತಹ ಯಾರು, ಜಾನ್ ರಸ್ಕಿನ್ ಅವರು ಒಬ್ಬರು ಸುಪ್ರಸಿದ್ಧ ಗದ್ಯ ಬರಹಗಾರ ಅಂತ ಮೊದಲೇ ಇದೆ. ಅವ್ರು ಆಗಿನ ಕಾಲೇ ಅಷ್ಟೊಂದು ಒಳ್ಳೆಯ ತತ್ವಗಳನ್ನ, ಒಳ್ಳೆಯ ಚಿಂತನೆಗಳನ್ನ, ಉದಾತ್ತವಾದಂತಹ ಧ್ಯೇಯಗಳನ್ನ ನಮಗೆ ಕೊಟ್ಟಿದ್ದಾರೆ. ಅದನ್ನು ಓದಿರುವಂತಹ ಮಹಾತ್ಮ ಗಾಂಧೀಜಿಯವರು ಸರ್ವೋದಯ ಅನ್ನುವಂಥ ಒಂದು ಹೆಸರಿಗೆ ನಾನು ಏನು ಓದಿದಲ್ಲ ಅದನ್ನೇ ಎಲ್ಲ ಜನರು ತಿಳಿದುಕೊಳ್ಳಿ ಅಂತ ಏನ್ ಮಾಡ್ತಾರ, ಟ್ರಾನ್ಸ್ಲೇಷನ್ ಮಾಡಿ ಬರೀತಾರ. ಹಾಗಾಗಿ ಎಲ್ಲರೂ ಒಳ್ಳೆಯದ್ರಲ್ಲಿ ನಮ್ಮ ಒಳ್ಳೆಯದೊಳಗಿನ ಸಮಾಜ ಹಿತವೇ ನನ್ನ ಹಿತ ಅಂತ ಇಲ್ಲಿ ಹೇಳ್ತಾರ. ವಕೀಲನ ಕೆಲಸಕ್ಕೆ ಇರುವಾಗಲೇ ಕ್ಷೌರಿಕನ ಕೆಲಸಕ್ಕೂ ಇದೆ. ತಮ್ಮ ಕೆಲಸದಿಂದ ಜೀವನ ನಿರ್ವಹಿಸಲು ಎಲ್ಲರಿಗೂ ಸಮಾನವಾದ ಹಕ್ಕಿದೆ. ನೋಡಿ, ಇಲ್ಲಿ ವಕೀಲನ ಕೆಲಸ ಆಗಿರ್ಬೋದು, ಕ್ಷೌರಿಕನ ಕೆಲಸ ಆಗಿರ್ಬೋದು, ನಮ್ಮ ಸಮಾಜದಲ್ಲಿ ಯಾರು ಯಾವ ಕೆಲಸವನ್ನು ಮಾಡ್ತಾರೋ ಎಲ್ಲರೂ ಅವರು ಅದ ಕೆಲಸದಲ್ಲಿ ನಿಪುಣತೆಯನ್ನು, ಜಾಣ್ಮೆಯನ್ನು, ಪರಿಪೂರ್ಣತೆಯನ್ನು ಹೊಂದಿದಾರ. ಹೌದಾ, ಇಲ್ಲಿ ಯಾವ ಕೆಲಸನೂ ಹೆಚ್ಚಲ್ಲ, ಯಾವ ಕೆಲಸನೂ ಕಡಿಮೆ ಇಲ್ಲ, ಎಲ್ಲವೂ ಕೂಡ ಒಂದೇ ದೃಷ್ಟಿಕೋನದಲ್ಲಿ, ಒಂದೇ ಆಯಾಮದಲ್ಲಿ ಕೆಲಸಗಳು ನಾವು. ಹೌದಾ, ಯಾಕಂದ್ರೆ ವಕೀಲಿಗಿರುವಂತಹ ಬೆಲೆ ಅವ್ರಿಗೆ ಗೊತ್ತು, ಕ್ಷೌರಿಕನಿಗಿರುವಂತಹ ಬೆಲೆ ಅದು ಅವ್ರಿಗೆ ಗೊತ್ತು. ಈಗ ನಮ್ಮ ಸಮಾಜದಲ್ಲಿ ಟೀಚರ್ಸ್ ಇಲ್ಲೇ ಇದ್ರೆ, ಅಥವಾ ವಕೀಲರು ಇಲ್ಲೇ ಇದ್ರೆ, ಪೊಲೀಸರು ಇಲ್ಲೇ ಇದ್ರೆ, ಆಮೇಲೆ ಯಾರು ಕ್ಷೌರಿಕರು ಇಲ್ಲೇ ಇದ್ರೆ, ಕಾರ್ಪೆಂಟರ್ಗಳು ಇಲ್ಲೇ ಇದ್ರೆ ಏನಾಗ್ತಿತ್ತು ನಮ್ಮ ಸಮಾಜ ಹೇಳಿ. ಹೌದಾ, ನಮ್ಮ ಸಮಾಜ ಒಂದು ಉನ್ನತಿಯಾದಂತಹ ಒಂದು ಸಮಾಜ, ಸರ್ವಾಂಗೀಣ ಬೆಳವಣಿಗೆಯನ್ನು ಹೊಂದಬೇಕು, ಉದಾತ್ತವಾದಂತಹ ಧ್ಯೇಯಗಳನ್ನು ಹೋಗೋಣಂತ ಒಂದು ಮುಕ್ತ ಸಮಾಜ ಆಗ್ಬೇಕಪ್ಪ ಅಂತಂದ್ರೆ
ಹೀಗಾಗಿ ಎಲ್ಲರ ಕೆಲಸದಲ್ಲೂ ಎಲ್ಲರೂ ಕೂಡ ಅವರವರ ಕೆಲಸದಲ್ಲಿ ಅವರವರು ಪರಿಪೂರ್ಣತೆಯನ್ನು ಹೊಂದಿರಲೇಬೇಕು. ಹೀಗಾಗಿ ತಮ್ಮ ಕೆಲಸದಿಂದ ಜೀವನವನ್ನು ನಿರ್ವಹಿಸಲಿಕ್ಕೆ ಸಮಾನವಾದಂತಹ ಹಕ್ಕು ಐತೆ ಅಂತ ಮಹಾತ್ಮ ಗಾಂಧೀಜಿಯವರು ಇಲ್ಲಿ ಹೇಳ್ತಾರ. 3ನೇದಾಗಿ ಪಾಯಿಂಟ್ ಹೇಳ್ತಾರೆ ನೋಡ್ರಿ, ಶ್ರಮಜೀವಿಯ ಜೀವನ ಉಳುವವನ ಅಥವಾ ಕೈ ಕಸುಬುಗಾರನ ಜೀವನವೇ ಯೋಗ್ಯ ಜೀವನ. ಗಾಂಧೀಜಿಯವರು ಇಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ, ಶ್ರಮಜೀವಿ, ನಾವು ಯಾರು ಶ್ರಮಪಟ್ಟು ಕೆಲಸವನ್ನು ಮಾಡ್ತಾರಲ್ಲ, ಯಾವ ವ್ಯಕ್ತಿ ತನ್ನ ಶ್ರಮದಿಂದ ಕೆಲಸವನ್ನು ಮಾಡ್ತಾನಲ್ಲ ಆತನ ಜೀವನ ಉನ್ನತವಾಗಿರ್ತೈತೆ ಅಂತ ಹೇಳ್ತಾರೆ. ಈಗ ಉಳುವವನೇ ಅಂತಂದ್ರೆ ಕಾಯಕವೇ ಕೈಲಾಸ. ಹೌದಾ? ಈಗ ರೈತನಾದವನು ಏನು ಮಾಡ್ತಿರ್ತಾನೆ, ಭೂಮಿಯನ್ನು ಉಳುಮೆ ಮಾಡ್ತಿರ್ತಾನೆ. ಭೂಮಿಯನ್ನು ಉಳುಮೆಯನ್ನು ಮಾಡ್ತಿರುವಂತಹ ರೈತ ಏನು ಮಾಡ್ತಾನೆ, ಶ್ರಮಜೀವಿ ಅಂತ. ಹೌದಾ? ಅದೇ ರೀತಿಯಾಗಿ ಕೈ ಕಸುಬುಗಾರನ ಅಂದರೆ, ಕೈ ಕಸುಬುಗಾರರು ಅಂತಂದರೆ ಈಗ ಬುಟ್ಟಿಯನ್ನು ನೇಯೋದಾಗಿರ್ಬೋದು, ನೇಕಾರರಾಗಿರ್ಬೋದು, ಆಮೇಲೆ ಮಡಿಕೆಯನ್ನು ಮಾಡೋರಾಗಿರ್ಬೋದು, ಎಲ್ಲರೂ ಕೂಡ ಅವರು ಕೈ ಕಸುಬುಗಾರ ಅಂತ ಹೇಳಿ ನಾವು ಅವ್ರನ್ನ ಕರಿತೀವಿ. ಹೀಗಾಗಿ ಪ್ರತಿಯೊಬ್ಬ ಜೀವಿ ಕೂಡ ಶ್ರಮಜೀವಿ. ಅದು ಯಾವ ವ್ಯಕ್ತಿ ಶ್ರಮದಿಂದ ಕಾಯಕವೇ ಕೈಲಾಸ ಅಂತ ಉನ್ನತವಾದ ಶ್ರಮದಿಂದ ಕೆಲಸವನ್ನು ಮಾಡ್ತಾನಲ್ಲ ಆತನ ಜೀವನ ಬೆಸ್ಟ್ ಜೀವನ ಅಂತೇಳಿ ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಹೀಗಾಗಿ ಮಹಾತ್ಮ ಗಾಂಧೀಜಿಯವರು ಶ್ರಮಕ್ಕೆ ಹೆಚ್ಚಾಗಿ ಮಹತ್ವವನ್ನು ಕೊಡ್ತಾರೆ. ಅವ್ರ ಜೀವನವೇ ಬೆಸ್ಟ್ ಜೀವನ ಅಂತ ಹೇಳ್ತಾರೆ. ಮಕ್ಕಳೇ, ಇನ್ನಿನ ತರಗತಿಯಲ್ಲಿ ನಾವೇನು ಮಾಡಿದ್ವಿ, ಮಹಾತ್ಮ ಗಾಂಧೀಜಿಯವರ ಬಗ್ಗೆ, ಅವ್ರದ್ದು ಉಂಟಾದಂತಹ ಬರವಣಿಗೆಯ ಬಗ್ಗೆ, ಆಮೇಲೆ ಜಾನ್ ರಸ್ಕಿನ್ ಅವರು ಬರೆದಿರುವಂಥ ಅನ್ ಟು ದಿ ಲಾಸ್ಟ್ ಅನ್ನುವಂತಹ ಪುಸ್ತಕದ ಬಗ್ಗೆ, ಅವರು ಯಾಕೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ರು, ಅದರಲ್ಲಿರ್ತಕ್ಕಂಥ ಸಿದ್ಧಾಂತಗಳನ್ನು ಅವರು ಯಾವ ರೀತಿಯಾಗಿ ಅರ್ಥೈಸಿಕೊಂಡ್ರು ಎನ್ನುವುದನ್ನ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ನೋಡಿದ್ವಿ. ಇನ್ನು ಮುಂದಿನ ತರಗತಿಯಲ್ಲಿ ಏನು ಮಾಡೋಣ, ಸ್ವಾಮಿ ವಿವೇಕಾನಂದರ ಯಾವ ರೀತಿಯಾದಂಥ ಉದಾತ್ತವಾದ ಚಿಂತನೆ, ಶ್ರೇಷ್ಠವಾದಂಥ ಮೌಲ್ಯಗಳನ್ನು ನಮ್ಗೆ ಹೇಳಿ ಹೊರಟಿದ್ದಾರೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಮಕ್ಕಳೇ, ನಿಮಗೂ ಕೂಡ ಏನಾರ ಈ ಪುಸ್ತಕವನ್ನು ಜಾನ್ ರಸ್ಕಿನ್ ಪುಸ್ತಕ ಸಿಕ್ಕರಾಯಿತು ಅಥವಾ ಮಹಾತ್ಮ ಗಾಂಧೀಜಿಯವರ ಸರ್ವೋದಯ ಪುಸ್ತಕ ಸಿಕ್ಕರಾಯಿತು, ಓದ್ರಿ. ನಾವು ಅದರಿಂದ ಏನಾದರೂ ಬದಲಾವಣೆ ಆದರೂ ಆಗ್ಬೋದು. ಹೌದಾ? ಮಹಾತ್ಮ ಗಾಂಧೀಜಿಯವರು ಬದಲಾವಣೆ ಆಗಿದ್ದಕ್ಕೆ ಮಹಾತ್ಮ ಅಂತ ಅನ್ನಿಸ್ಕೊಂಡ್ರು. ಹಾಗೆ ನಾವು ಕೂಡ ಅಂಥ ಒಳ್ಳೆ ಪುಸ್ತಕಗಳನ್ನ ಓದೋಣ. ಅದರ ಜೊತೆಗೆ ಅಕ್ಷರಗಳನ್ನು ನಾವು ಈಗಿಂದನೇ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬುವಂತೆ ಈಗಿನ ನಾವು ಅಕ್ಷರಗಳನ್ನ ಚೆನ್ನಾಗಿ ದುಂಡಾಗಿ ಬರಲಿಕ್ಕೆ ಪ್ರಾರಂಭವನ್ನು ಮಾಡೋಣ. ಇಂದಿನಿಂದ ನಾನು ಕೂಡ ಮಾಡ್ತೀನಿ ಮಕ್ಕಳೇ, ನೀವು ಕೂಡ ಮಾಡಿ. ನಮ್ಮ ದುಂಡಾದಂಥ ಬರವಣಿಗೆ ಮುಂದೊಂದು ನಮ್ಮ ಶಿಕ್ಷಣದ ಭಾಗ ಅಷ್ಟೇ ಅಲ್ಲ, ನಮ್ಮದೇ ಒಂದು ಒಳ್ಳೆಯ ನಮ್ಮ ವ್ಯಕ್ತಿತ್ವವನ್ನು ಸಾರುವ ಅಂಶವೂ ಕೂಡ ಆಗ್ಬೋದು ಅಂತ ಹೇಳ್ತಾ, ಇಂದಿನ ತರಗತಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ನನಗೆ ಸಪೋರ್ಟ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ರೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡಿ ನಿಮ್ಮ ಮುಂಬರುವಂತಹ ನಿಮ್ಮ ಜೀವನಕ್ಕೆ ಉಪಯುಕ್ತವಾಗಿರುವಂತಹ ವಿಡಿಯೋಗಳನ್ನ ನಾನು ಹಾಕಲಿಕ್ಕೆ ನನಗೆ ಇನ್ನಷ್ಟು ಸಹಾಯಕವಾಗ್ತೈತೆ ಅಂತ ಹೇಳ್ತಾ ನನ್ನ ತರಗತಿಯನ್ನು ಇಲ್ಲಿಗೆ ಮುಗಿಸುವಂಥ ಸಮಯ. ಎಲ್ಲರಿಗೂ ನಮಸ್ಕಾರ.